ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನದ ಒಳಗಿರುವ ಒಂದು ಗೂಢ ಸತ್ಯವನ್ನು ಹೊರತೆಗೆಯಲಿರುವ ದೈವಿಕ ಸಂದೇಶ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೋ ವಿಚಿತ್ರ ಬದಲಾವಣೆಗಳು ನಡೀತಾ ಇವೆ. ನೀವು ತುಂಬ ಶ್ರಮ ಪಡ್ತಾ ಇದ್ರೂ ಕೂಡ ಫಲ ತಡವಾಗಿ ಬರ್ತಾ ಇದೆ. ಕೆಲವೊಮ್ಮೆ ನೀವು ಎಲ್ಲವನ್ನ ಬಿಟ್ಟು ಹೋಗಬೇಕು ಅಂತ ನಿಮಗೆ ಅನಿಸುತ್ತೆ, ಆದರೆ ಮತ್ತೊಂದು ಕ್ಷಣದಲ್ಲಿ ನೀವು ಮತ್ತೆ ಎದ್ದು ನಿಲ್ತೀರ. ಇದು ನಿಮ್ಮ ಶಕ್ತಿಯ ಲಕ್ಷಣ. ಮಕರ ರಾಶಿಯವರೇ, ನೀವು ಸೋಲುವುದನ್ನು ತಿಳಿಯದವರು, ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರೋದಕ್ಕೆ ಸಿದ್ಧ ಆಗಿದೆ. ಈ ತಿರುವಿನ ಮುನ್ನ ಬ್ರಹ್ಮಾಂಡ ನಿಮಗೆ ಕೆಲವು ಸಂಕೇತಗಳನ್ನು ನೀಡುತ್ತೆ. ನೀವು ಇತ್ತೀಚೆಗೆ ನಿಮ್ಮ ಒಳಗಿನ ಧ್ವನಿಯನ್ನು ಹೆಚ್ಚು ಕೇಳ್ತಾ ಇದ್ದೀರಾ. ಏನೋ ನಿಮ್ಮ ಮನಸ್ಸು ಹೇಳ್ತಾ ಇದೆ, ಇದು ಸರಿಯಾದ ದಾರಿ ಅಲ್ಲ, ಆದರೆ ನೀವು ಅದನ್ನು ಕಡೆಗಣಿಸ್ತಾ ಇದ್ದೀರಾ. ಇದನ್ನೇ ನಿಮ್ಮ ದೊಡ್ಡ ಪರೀಕ್ಷೆ ಅಂತಾರೆ. ನೀವು ನಿಮ್ಮ ಮನಸ್ಸನ್ನು ನಂಬ್ತೀರಾ ಅಥವಾ ಹೊರಗಿನ ಪ್ರಭಾವಕ್ಕೆ ಒಳಗಾಗ್ತೀರಾ? ಇದು ನಿಮ್ಮ ಜೀವನದ ಪ್ರಮುಖ ಕ್ಷಣ. ಮಕರ ರಾಶಿಯವರೇ, ನಿಮ್ಮ ಸುತ್ತಲೂ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಒಬ್ಬರು ನಿಮ್ಮ ನಿಜವಾದ ಸ್ನೇಹಿತ, ಇನ್ನೊಬ್ಬರು ನಿಮ್ಮನ್ನು ಬಳಕೆ ಮಾಡಿಕೊಳ್ಳುವವರು. ಅವರು ನಿಮ್ಮ ಶ್ರಮದ ಫಲವನ್ನು ನೋಡಲು ಬಯಸ್ತಾರೆ, ಆದರೆ ನಿಮ್ಮ ಯಶಸ್ಸನ್ನು ಹಂಚಿಕೊಳ್ಳೋದಕ್ಕೆ ಬಯಸೋದಿಲ್ಲ. ನೀವು ಇವರನ್ನು ಗುರುತಿಸೋದಕ್ಕೆ ಆಗುತ್ತಿಲ್ಲ, ಆದರೆ ಒಂದು ಘಟನೆ ನಿಮ್ಮ ಮುಂದೆ ಸತ್ಯವನ್ನು ತೆರೆದಿಡುತ್ತೆ. ಆ ದಿನ ನೀವು ಯಾರನ್ನು ನಂಬಬೇಕು ಎಂಬುದು ಸ್ಪಷ್ಟವಾಗುತ್ತೆ. ನಿಮ್ಮ ಹಣದ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಿದೆ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗೋದಕ್ಕೆ ಸಮಯ ಬಂದಿದೆ. ನೀವು ಪರೀಕ್ಷಿಸಿದ ಜಾಗದಿಂದ ಹಣ ಬರಬಹುದು, ಅಥವಾ ಒಂದು ಹಳೆಯ ಅವಕಾಶ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ನೀವು ಹಣವನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ಅಂತ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವು ಹಣವನ್ನು ಉಳಿಸಿಕೊಂಡ್ರೆ ಅದು ಹೆಚ್ಚಾಗುತ್ತೆ. ನೀವು ಅದನ್ನು ಅಜಾಗರೂಕತೆಯಿಂದ ಖರ್ಚು ಮಾಡಿದರೆ ಅದು ಕಳೆದು ಹೋಗುತ್ತೆ. ಆದ್ದರಿಂದ ಈಗಿನಿಂದಲೇ ನಿಮ್ಮ ಹಣದ ಬಗ್ಗೆ ಜಾಗೃತಿ ವಹಿಸಿ. ಮಕರ ರಾಶಿಯವರೇ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಮೌನ ಕತೆ ನಡೀತಾ ಇದೆ. ನೀವು ಯಾರನ್ನಾದರೂ ಮರೆತು ಬಿಡ್ತೀರಾ ಅಂತ ಅಂದ್ಕೊಳ್ತೀರಾ, ಆದರೆ ಅವರು ಇನ್ನೂ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರಬಹುದು, ಆದರೆ ಈ ಬಾರಿ ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ. ನೀವು ಬದಲಾಗ್ತಾ ಇರ್ತೀರ, ನೀವು ಹೆಚ್ಚು ಬಲ ಆಗ್ತಾ ಇರ್ತೀರ. ನೀವು ಈಗ ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ, ಮತ್ತು ಇದು ನಿಮ್ಮ ರಕ್ಷಣೆಗೆ ಸಹಾಯ ಮಾಡುತ್ತೆ. ನೀವು ಹೆಚ್ಚು ಕೆಲಸ ಮಾಡ್ತೀರಾ, ಆದರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡ್ತಿಲ್ಲ. ಇದು ಮುಂದೆ ಸಮಸ್ಯೆ ತರಬಹುದು. ಆದ್ದರಿಂದ ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಳ್ಳಿ. ಧ್ಯಾನ ಮಾಡಿ, ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ. ಮಕರ ರಾಶಿಯವರೇ, ನೀವು ಇತ್ತೀಚೆಗೆ ಕನಸಿನಲ್ಲಿ ಏನಾದರೂ ವಿಶೇಷ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ? ಬೆಳಕು, ದೇವಾಲಯ, ಅಥವಾ ಯಾರೋ ನಿಮ್ಮನ್ನು ಕರಿತಾ ಇರುವಂತೆ. ಇದು ಸಾಮಾನ್ಯ ಕನಸು ಅಲ್ಲ, ಇದು ಒಂದು ದೈವಿಕ ಸಂಕೇತ. ನಿಮ್ಮ ಮೇಲೆ ಒಂದು ವಿಶೇಷ ಆಶೀರ್ವಾದ ಇದೆ. ನೀವು ಒಂದು ದೊಡ್ಡ ಗುರಿಯಾಗಿ ಹುಟ್ಟಿದ್ದೀರಿ, ಮತ್ತು ಈಗ ಆ ಗುರಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ನಿಮ್ಮ ಮಾತುಗಳಿಗೆ ಈಗ ಶಕ್ತಿ ಬಂದಿದೆ. ನೀವು ಏನು ಹೇಳ್ತೀರೋ ಅದು ನಿಜವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಕಾರಾತ್ಮಕವಾಗಿ ಮಾತನಾಡಬೇಡಿ, ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ನಾನು ಯಶಸ್ವಿ ಆಗ್ತೇನೆ, ನಾನು ಗೆಲ್ತೇನೆ ಅಂತ ಹೇಳಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಮುಂದಿನ 30 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ವರ್ಷಗಳನ್ನು ನಿರ್ಧರಿಸುತ್ತೆ. ನೀವು ಹಳೆಯ ಭಯವನ್ನು ಹಿಡಿದುಕೊಳ್ತಾ ಇದ್ದೀರಾ, ಅಥವಾ ಹೊಸ ಅವಕಾಶವನ್ನು ಸ್ವೀಕಾರ ಮಾಡ್ತಿದ್ದೀರಾ? ಇದು ನಿಮ್ಮ ಆಯ್ಕೆ, ಆದರೆ ನೆನಪಿಡಿ, ಧೈರ್ಯವಂತರಿಗೆ ಮಾತ್ರ ದೊಡ್ಡ ಗೆಲುವು ಸಿಗುತ್ತೆ. ಮಕರ ರಾಶಿಯವರೇ, ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡ್ತಾರೆ. ಅವರು ಹೊರಗೆ ನಿಮ್ಮ ಜೊತೆ ನಗ್ತಾರೆ, ಆದರೆ ಒಳಗೆ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಾ ಇರ್ತಾರೆ. ಅವರಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ಮೌನವಾಗಿಯೇ ನಿರ್ಮಿಸಿ. ಇದು ನಿಮ್ಮ ಗೆಲುವಿನ ರಹಸ್ಯ. ನೀವು ಈಗ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೀರಿ. ಈ ಅಧ್ಯಾಯದಲ್ಲಿ ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತೀರಿ. ನೀವು ನಿಮ್ಮ ಜೀವನವನ್ನು ನೀವು ನಿಯಂತ್ರಣ ಮಾಡ್ತೀರಿ. ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮಕರ ರಾಶಿಯವರೇ, ನೀವು ಒಂದು ಪರ್ವತದಂತೆ. ನೀವು ನಿಧಾನವಾಗಿ ಇರ್ತೀರ, ಆದರೆ ಒಂದು ಬಾರಿ ಮೇಲಿಗೆ ಹೋದರೆ ಯಾರೂ ನಿಮ್ಮನ್ನು ಕೆಳಕ್ಕೆ ತರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕತೆ ಹೊಸ ಭಾಗ ಈಗ ಪ್ರಾರಂಭ ಆಗ್ತಾ ಇದೆ. ನೀವು ಸಿದ್ಧರಾಗಿದ್ದೀರಾ ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ, ನಿಮ್ಮ ಕನಸುಗಳನ್ನು ನಿಜ ಮಾಡೋದಕ್ಕೆ.
ಕಮೆಂಟ್ ಬಾಕ್ಸಲ್ಲಿ ನಾನು ಸಿದ್ಧ ಅಂತ ಬರೀರಿ ಮತ್ತು ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ, ಯಾಕೆಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕು ತೋರಿಸುವ ದೀಪ. ನಿಮ್ಮ ಭವಿಷ್ಯ ಈಗ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ನೀವು ಹೇಗೆ ರೂಪಿಸಿಕೊಳ್ತೀರಾ ಎಂಬುದು ನಿಮ್ಮ ಮೇಲೆ ಅವಲಂಬಿತ ಆಗಿದೆ. ನೆನ್ಪಿಡಿ ಮಕರ ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಒಂದು ಶಕ್ತಿ. ನಿಮ್ಮೊಳಗಿನ ಶಕ್ತಿ ಅನಂತ. ಅದನ್ನು ಎಚ್ಚರಗೊಳಿಸಿ ಮತ್ತು ನಿಮ್ಮ ಜೀವನವನ್ನು ಅದ್ಭುತಗೊಳಿಸಿ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.